ನಮ್ಮ ವಿರೋಧ ಪಕ್ಷದ ಸ್ನೇಹಿತರಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಳೆದ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ನಾನು 2 ವರ್ಷಗಳ ಕಾಲ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಆಗ ಈ ಕರ್ನಾಟಕದಲ್ಲಿ ಒಂದು IIT ಪ್ರಾರಂಭ ಆಗಬೇಕು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾರಂಭ ಆಗಬೇಕಂತ ಕೇಂದ್ರ ಸರ್ಕಾರ ನಮಗೆ ಅನುಕೂಲ ಮಾಡಿಕೊಡ್ತು. ಅದಕ್ಕೆ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ. ಪ್ರಧಾನಮಂತ್ರಿಗೂ ಕೊಟ್ಟಿದ್ದಕ್ಕೆ ಸಂತೋಷ, ಜಾವಡೇಕರ್ ಕೊಟ್ಟರು ಸಂತೋಷ. ಆದರೆ ಮುಖ್ಯವಾಗಿ ಅಭಿನಂದಿಸಬೇಕಾದ್ದು ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ಮಾಡಬೇಕಂತ ಭಾಳ ಒತ್ತಾಯ ಇತ್ತು, ಆದರೆ ಅದನ್ನು ಧಾರವಾಡದಲ್ಲೇ ಮಾಡ್ತೇವೆ, ಉತ್ತರ ಕರ್ನಾಟಕಕ್ಕೆ ಕೊಡ್ತೇವೆ ಅಂತ ಹೇಳಿ ಇಲ್ಲೇ ನ್ಯಾಷನಲ್ ಹೈವೇದ ಮೇಲೆ KIDB ಲ್ಯಾಂಡ್ ಇದೆ ಅಧ್ಯಕ್ಷರೇ, ಹೈಕೋರ್ಟ್ ಎದುರಿಗೆ ಸುಮಾರು 450 ಎಕರೆ ಭೂಮಿಯನ್ನು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಡೆವಲಪ್ ಆದದ್ದು. ಇವತ್ತು ಅದರ ವ್ಯಾಲ್ಯೂ ಮೋರ್ ದ್ಯಾನ್ 2000 crores. ಯಾಕಂದರೆ ವೆಲ್ ಡೆವಲಪ್ಡ್ KIDBಯಲ್ಲಿ 2000 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಭೂಮಿಯನ್ನು ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ನೀಡಿದ ಪರಿಣಾಮವಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ IIT ಆಗಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೋಡಿ ಅಧ್ಯಕ್ಷರೇ, ಈ IIT ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಧಾರವಾಡದಲ್ಲಿ ಮಾಡಿದ್ದಾರೆ, ರಾಯಚೂರಿಗೆ ಒಂದು ಮಾಡಿದರು. ರಾಯಚೂರಿಗೆ ಮಾಡಿಕೊಡ್ಲೇಬೇಕು ಅಂದಾಗ IIT ವಿ ಆರ್ ಡೆವಲಪಿಂಗ್ ಇಟ್ 2 places, ರಾಯಚೂರು ಆ್ಯಂಡ್ ಧಾರವಾಡ. ಇದು ಉತ್ತರ ಕರ್ನಾಟಕ ನಮ್ಮ ಸರ್ಕಾರ ಮಾಡಿದೆ. ಆಮೇಲೆ ರಾಯಚೂರಿಗೆ ಒಂದು ಹೊಸ ವಿಶ್ವವಿದ್ಯಾಲಯ ಮಾಡಿದ್ದೇವೆ ನಾವಿದ್ದಾಗ. ರಾಯಚೂರಿಗೆ ಕಳೆದ ಒಂದು 15 ದಿವಸದಿಂದ ಈ ಪ್ರಾಥಮಿಕ ಶಾಲೆಗಳನ್ನು ಉನ್ನತೀಕರಣಗೊಳಿಸಿ ಅವುಗಳಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕಂತ ಏನು ತೀರ್ಮಾನ ಮಾಡಿದ್ದೇವೆ, ಅದಕ್ಕಾಗಿ ನಮ್ಮ ಸರ್ಕಾರ ಒಳ್ಳೆಯ ತೀರ್ಮಾನ ತೆಗೆದುಕೊಂಡಿದೆ. 2025-26ನೇ ಸಾಲಿನ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು 500 ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಅಭಿವೃದ್ಧಿಯಿಂದ ನಾವು ತೆಗೆದುಕೊಳ್ತೇವೆ ಅಂತ ಹೇಳಿದರು. ಈಗಾಗಲೇ ಒಪ್ಪಿಗೆ ಪಡೆದು ಆದೇಶ ಮಾಡಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಾವು 400 ಹೊಸ KPS ಶಾಲೆಗಳನ್ನ ತೆಗೆದುಕೊಳ್ತೇವೆ ಅಂತ ಬಜೆಟಲ್ಲಿ ಹೇಳಿದ್ದು. ಈಗೆಲ್ಲ ಇಂಪ್ಲಿಮೆಂಟ್ ಆದೇಶ ಆಗಿಬಿಟ್ಟಿದೆ. ಇದರಿಂದ ಒಟ್ಟು ಅಧ್ಯಕ್ಷರೇ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಆರ್ಥಿಕ ಸಹಾಯದಿಂದ ಈಗ ನಮ್ಮ ಸರ್ಕಾರ ಒಟ್ಟು 488 KPS ಶಾಲೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದೆ. ಈಗ ಅದು ಪ್ರಾರಂಭ ಆಗ್ತಾ ಇದೆ. ಇದೊಂದು ದೊಡ್ಡ ಐತಿಹಾಸಿಕ ಹೆಜ್ಜೆ ಅದು ಶಿಕ್ಷಣ ಕ್ಷೇತ್ರದಲ್ಲಿ. ಇಷ್ಟೊಂದು ಕೆಲಸ ಇಂದಿನ ಯಾವುದೇ ರಾಜ್ಯ ಸರ್ಕಾರ ಮಾಡಿಲ್ಲ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ ಅಧ್ಯಕ್ಷರೇ. ಮತ್ತು ಅದ್ರ ಜೊತೆಗೆ ಅಧ್ಯಕ್ಷರೇ, ಇವತ್ತು ಎಲ್ಲ ಶಾಲೆಗಳಲ್ಲಿ LKGಯಿಂದ ಆಂಗ್ಲ ಮೀಡಿಯಂ ಶಾಲೆ ತೆಗಿಬೇಕು, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕಂತ ಹೇಳಿ LKG ಶಾಲೆಗಳನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರತಿ ವರ್ಷ ಕಳೆದ 2-2.5 ವರ್ಷದಿಂದ 30ರಿಂದ 35 LKG ಶಾಲೆಗಳು ಪ್ರಾರಂಭ ಆಗಿದೆ. ಈಗ ನನ್ನ ಕ್ಷೇತ್ರದಲ್ಲಿ 75 LKG ಶಾಲೆ ಪ್ರಾರಂಭ ಆಗಿದೆ. ಬೇರೆ ಬೇರೆ ಕ್ಷೇತ್ರದಲ್ಲೂ ಅದೇ ಥರ ಪ್ರಾರಂಭ ಆಗಿದೆ. ಅದಕ್ಕೆ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ. ಇದರಿಂದ ಮುಂದಿನ ದಿನಮಾನಗಳಲ್ಲಿ ಇದೇ ಥರದ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಕ್ಕರೆ ಇನ್ನು ಮುಂದೆ ಇರುವಂಥ 2.5 ವರ್ಷಗಳ ನಮ್ಮ ಸರ್ಕಾರ ಈ ಪ್ರಯತ್ನದಿಂದ ನಾವು ಏನು ಉತ್ತರ ಕರ್ನಾಟಕ ಸಾಕ್ಷರತೆ ರಾಜ್ಯದ ಸಾಕ್ಷರತೆ 75% ಮೇಲೇನಿದೆ ಆ ಮಟ್ಟಕ್ಕೆ ಖಂಡಿತವಾಗಿ ತಲುಪ್ತೇವೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಇದೇ ಥರ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟರೆ ಏನು ಉಡುಪಿ ಮಂಗಳೂರಿಗೆ 88% ಇದೆಯಲ್ಲ, ದೇ ಆರ್ ಹೈಯೆಸ್ಟ್. ಆ 88% ಕೂಡ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತದೆ.